ಜನರ ಸಂಚಾರಕ್ಕೆ ಅನುಕೂಲ ಆಗಬೇಕಾಗಿದ್ದ ರಸ್ತೆ ರಾಜಕೀಯ ಧುರೀಣರ ಕಿತ್ತಾಟದಿಂದ ಹದಗೆಟ್ಟು ಹೋಗಿದೆ. ಕಳೆದ 6 ತಿಂಗಳಿಂದ ಹದಗೆಟ್ಟ ರಸ್ತೆಗಳಲ್ಲಿ ಧೂಳು ಜಲ್ಲಿಕಲ್ಲು ನಡುವೆ ಜನ ಪ್ರತಿನಿತ್ಯ ಸಂಚರಿಸೋ ಸ್ಥಿತಿ ಇದೆ. ದಿನನಿತ್ಯವೂ ಧೂಳಿನಲ್ಲಿ ಕಾಲ ಕಳೀತಾ ಇದ್ದಾರೆ ಜನ. ಕಾಂಗ್ರೆಸ್ ಹಾಗೇನೆ ಜೆಡಿಎಸ್ ನಡುವೆ ಅಧಿಕಾರ ಕಿತ್ತಾಟ ನಡೀತಾ ಇದೆ. ಪರಿಣಾಮ ಸ್ಥಳೀಯರಿಗೆ ತೀರಾ ಸಮಸ್ಯೆ ಆಗ್ತಾ ಇದೆ. ಬಿಡದಿ ಪಟ್ಟಣದಲ್ಲಿ ಹದಗೆಟ್ಟ ರಸ್ತೆ, ಜನರ ಪರದಾಟ. ಜೆಡಿಎಸ್ ಕಾಂಗ್ರೆಸ್ ಅನುದಾನ ಸಮರ, ರಸ್ತೆ ಅಧ್ವಾನ. ದೇಶಕ್ಕೆ ಸ್ವಾತಂತ್ರ್ಯ ಬಂದು 7 ದಶಕಗಳೇ ಕಳೆದ್ರೂ ಮೂಲಭೂತ ಸೌಕರ್ಯಗಳು ಮಾತ್ರ ಸರಿಯಾಗುವ ಲಕ್ಷಣಗಳು ಕಾಣ್ತಿಲ್ಲ. ಪ್ರತಿನಿತ್ಯ ಜನರು ಒಂದಲ್ಲ ಒಂದು ಸಮಸ್ಯೆ ಎದುರಿಸುತ್ತಲೇ ಇದ್ದಾರೆ. ರಾಜಧಾನಿ ಬೆಂಗಳೂರಿನ ಕೂದಲೆಳೆ ಅಂತರದಲ್ಲಿರುವ ಬಿಡದಿಯ ಕೇತಗಾನಹಳ್ಳಿ ರಸ್ತೆ ಸೇರಿ ಹಲವು ರಸ್ತೆಗಳು ಸಂಪೂರ್ಣ ಹದಗೆಟ್ಟು ಹೋಗಿವೆ. ಮಾಗಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿ ಎಚ್.ಸಿ. ಬಾಲಕೃಷ್ಣ ಅಧಿಕಾರದಲ್ಲಿದ್ದಾರೆ. ಆದರೆ ಕಾಂಗ್ರೆಸ್ ಜೆಡಿಎಸ್ ನಡುವಿನ ಕಲಹದಿಂದಾಗಿ ರಸ್ತೆಗಳ ಅಭಿವೃದ್ಧಿ ಕುಂಠಿತವಾಗಿದ್ದು, ಜೊತೆಗೆ ಚರಂಡಿ ಕಾಮಗಾರಿ ಕೂಡ ಅರ್ಧಕ್ಕೆ ನಿಂತು ಹೋಗಿದೆ. ಈ ಬಗ್ಗೆ ನ್ಯೂಸ್ 18 ನಮ್ಮೂರಲ್ಲಿ ಕಾರ್ಯಕ್ರಮದ ಮೂಲಕ ಬೆಳಕು ಚೆಲ್ಲುವ ಕೆಲಸ ಮಾಡ್ತಿದೆ. ರಸ್ತೆಗಳು ಸಂಪೂರ್ಣ ಹದಗೆಟ್ಟಿದ್ದು, ಪ್ರತಿನಿತ್ಯ ಜನಸಾಮಾನ್ಯರು ಧೂಳಿನಲ್ಲಿ ಕಾಲ ಕಳೆಯುವ ಸ್ಥಿತಿ ನಿರ್ಮಾಣವಾಗಿದೆ. ಪುರಸಭೆಯಿಂದ ಪ್ರತಿ ವಾರ್ಡ್ಗೆ 30 ಲಕ್ಷ ರೂಪಾಯಿ ಕೊಡಲಾಗಿದೆ ಎಂದು ಹೇಳಿದ್ರೂ ಕೆಲಸ ಮಾತ್ರ ಆಗ್ತಾ ಇಲ್ಲ. ಈ ಬಗ್ಗೆ ಮಾಜಿ ಶಾಸಕ ಎ. ಮಂಜು ಮಾತನಾಡಿದ್ದು, ನಮ್ಮ ಅವಧಿಯಲ್ಲಿ ಬಂದಿದ್ದ ಅನುದಾನದಲ್ಲಿ ಕೆಲಸವಾಗ್ತಿದೆ, ಈಗ ಹೊಸ ಅನುದಾನ ತರುತ್ತಿಲ್ಲ ಎಂದು ಕಾಂಗ್ರೆಸ್ ವಿರುದ್ಧ ಲೇವಡಿ ಮಾಡಿದ್ದಾರೆ. ಇನ್ನು ಸ್ಥಳೀಯವಾಗಿರ್ತಕ್ಕಂಥ ಶಾಸಕರು, ಜನಪ್ರತಿನಿಧಿಗಳು ಸರ್ಕಾರದ ಮೇಲೆ ಒತ್ತಡ ತಂದು ಒಂದು 100 ಕೋಟಿಯಷ್ಟು ಹಣವನ್ನು ತಂದು ಅಭಿವೃದ್ಧಿ ಪಡಿಸಬೇಕು ಹಂತವಾಗಿ ಅಂತೇಳಿ ಒಂದು ತಲೆಯಲ್ಲಿ ಇಟ್ಕೊಂಡಿದ್ರೆ ಇಷ್ಟು ಈ ರಸ್ತೆ ಹಾಳಾಗ್ತಿರ್ಲಿಲ್ಲ. ಇವತ್ತವರೆಗೂ ಕೂಡ ಸರ್ಕಾರದಿಂದ ಒಂದು ಬಿಡಿಗಾಸನ್ನು ಕೂಡ ಇವತ್ತು ತಂದಿಲ್ಲ. ಹಿಂದೆ ಕುಮಾರಸ್ವಾಮಿ ಅವರು ನಾನು ಶಾಸಕನೇ ಇದ್ದ ಸಂದರ್ಭದಲ್ಲಿ 10 ಕೋಟಿ ವಿಶೇಷ ಅನುದಾನ ಬಿಡದಿ ಕೊಟ್ಟಿದ್ದು, ಅದರಲ್ಲಿ ಈಗ 6 ಕೋಟಿ ನಾವು ಖರ್ಚು ಮಾಡಿದ್ವಿ. ಇನ್ನು ಬಿಡದಿಯ ಕೆಲವೆಡೆ ಕೆಲಸ ನಡೆಯುತ್ತಿದ್ದು, ಇನ್ನೂ ಕೆಲವೆಡೆ ವಿಳಂಬವಾಗಿದೆ. ಇದರಿಂದ ಸ್ಥಳೀಯ ಜನರು ಪ್ರತಿನಿತ್ಯ ಧೂಳು ಹಾಗೂ ಗುಂಡಿ ಬಿದ್ದ ರಸ್ತೆಯಲ್ಲಿ ಸಂಚಾರ ಮಾಡುವಂತಹ ಪರಿಸ್ಥಿತಿ ಉಂಟಾಗಿದೆ. ಕೇತಗಾನಹಳ್ಳಿ ರಸ್ತೆಗೆ ಸರ್ಕಾರದ ವಿಶೇಷ ಅನುದಾನ ಬರಬೇಕಿದ್ದು, ಕಾಮಗಾರಿ ನಿಂತಿದೆ ಎಂದು ಹೇಳಲಾಗ್ತಾ ಇದೆ. ಆದರೆ ಅಧಿಕಾರಿಗಳು, ಜನಪ್ರತಿನಿಧಿಗಳು ಕೆಲಸ ಮಾಡ್ತಿಲ್ಲ ಎಂದು ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಹೊರತು ಕಾಮಗಾರಿ ಅಂತೂ ಮಾಡ್ತಾ ಇಲ್ಲ ಸರ್. ಈ ಕಾಮಗಾರಿ ಮಾಡಿ ಬೇಗ ಜನಗಳಿಗೆ ಕಾಯಿಲೆಗಳು ಬರ್ತಾ ಇದೆ, ಧೂಳುಗಳು ಜಾಸ್ತಿ. ಇವತ್ತು ನೋಡಿ ರಸ್ತೆಗಳು ಒಂದೊಂದು ಅಭಿವೃದ್ಧಿ, ಯಾವ್ದಾನ ಒಂದು ರೋಡನ್ನ ಮಾಡಿದ್ದಾರೆ. ಇವತ್ತು 24 ಜನ ಏನ್ ಮೆಂಬರ್ಗಳಿದ್ದಾರೆ, ಇವ್ರ ಯೋಗ್ಯತೆಗೆ ಯಾವ್ದಾನ ಒಂದು ರೋಡ್ ಮಾಡಿದ್ದಾರೆ ಅಂತ ಹೇಳಿಸಿ ಸರ್ ನೋಡೋಣ. ಒಟ್ನಲ್ಲಿ ಬಿಡದಿ ಸ್ಥಳೀಯ ಜನಪ್ರತಿನಿಧಿಗಳ ಕಿತ್ತಾಟದಿಂದ ರಸ್ತೆ ಅಭಿವೃದ್ಧಿ ಕುಂಠಿತವಾಗಿದ್ದು ನಿಜಕ್ಕೂ ದುರದೃಷ್ಟಕರ. ಇನ್ನಾದರೂ ಸಂಬಂಧಪಟ್ಟವರು ಒಳಜಗಳ ಬಿಟ್ಟು ಅಭಿವೃದ್ಧಿ ಮಾಡಲಿ ಎಂಬುದು ಸ್ಥಳೀಯರ ಆಗ್ರಹ. ಎ.ಟಿ. ವೆಂಕಟೇಶ್ ಪ್ರಭು, ನ್ಯೂಸ್ 18 ಬೆಂಗಳೂರು ದಕ್ಷಿಣ.